ಒಂದು ಟೈಮ್ನಲ್ಲಿ ಅಜಿತ್ ಅಗರ್ಕರ್ಗೆ 1 ರನ್ ಬಾರಿಸುವುದು ಎಷ್ಟು ಕಷ್ಟವಾಗಿತ್ತು ಅಂದರೆ ಅವರು 1 ರನ್ ಹೊಡೆದಾಗ ಅದನ್ನು ಶತಕದಂತೆ ಆಚರಿಸಿದರು. ಇದರ ಹಿಂದಿನ ಕಾರಣ ಧೋನಿ ಅದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಇದು 1999ರಲ್ಲಿ ಭಾರತೀಯ ತಂಡ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗಿದ್ದಾಗಿನ ಘಟನೆ. ಮೊದಲ ಪಂದ್ಯದ 2ನೇ ಇನ್ನಿಂಗ್ಸ್ನಲ್ಲಿ ಅಜಿತ್ ಅಗರ್ಕರ್ ಡಕ್ನಲ್ಲಿ ಔಟ್ ಆಗುತ್ತಾರೆ. ಆದರೆ ಇದರ ನಂತರ ಶೂನ್ಯಕ್ಕೆ ಔಟ್ ಆಗುವ ಕಥೆ ಮುಂದುವರಿಯುತ್ತದೆ. ಹಾಗೂ 2ನೇ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಬ್ರೆಟ್ ಲೀ ಕೈಯಲ್ಲಿ ಮತ್ತು 2ನೇ ಇನ್ನಿಂಗ್ಸ್ನಲ್ಲಿ ಮಾರ್ಕ್ ವಾಗ್ ಕೈಯಲ್ಲಿ ಡಕ್ಗೆ ಔಟ್ ಆಗುತ್ತಾರೆ. ಇಷ್ಟೇ ಅಲ್ಲದೆ ಮುಂದಿನ ಪಂದ್ಯಗಳ ಮೊದಲ ಮತ್ತು 2ನೇ ಇನ್ನಿಂಗ್ಸ್ಗಳಲ್ಲೂ ಇವರು ಡಕ್ಗೆ ಔಟ್ ಆಗುತ್ತಾರೆ. ಇದನ್ನು ಸೇರಿ ಅಗರ್ಕರ್ 5 ಬಾರಿ ಡಕ್ಗೆ ಔಟ್ ಆಗಿದ್ದರು. ಹಾಗೂ 1 ವರ್ಷದ ನಂತರ ಆಸ್ಟ್ರೇಲಿಯಾ ಭಾರತ ಪ್ರವಾಸಕ್ಕೆ ಬರುತ್ತದೆ. ಅಲ್ಲಿಯೂ ಅಗರ್ಕರ್ ಪಂದ್ಯದ 2 ಇನ್ನಿಂಗ್ಸ್ಗಳಲ್ಲಿ ಡಕ್ಗೆ ಔಟ್ ಆಗುತ್ತಾರೆ. ಇದನ್ನು ಸೇರಿಸಿದರೆ ಅಜಿತ್ ಅಗರ್ಕರ್ 7 ಬಾರಿ ಡಕ್ಗೆ ಔಟ್ ಆಗಿದ್ದರು. ಅಂದರೆ ಥಲಾ ಫಾರ್ ಎ ರೀಸನ್. ನಂತರ ಅವರು ಮುಂದಿನ ಪಂದ್ಯದಲ್ಲಿ ಮೊದಲ ರನ್ ಬಾರಿಸಿದಾಗ ಅದನ್ನು ಶತಕದಂತೆ ಆಚರಿಸಿದರು. ಇದನ್ನು ನೋಡಿ ಪ್ರೇಕ್ಷಕರ ಜೊತೆಗೆ ಅಗರ್ಕರ್ ಕೂಡ ನಕ್ಕಿದರು. ಸ್ನೇಹಿತರೆ, ಅಜಿತ್ ಅಗರ್ಕರ್ ಅವರ ಈ ಬ್ಯಾಟಿಂಗ್ಗೆ ನೀವು ಹತ್ತಿರದಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮೂಲಕ ತಿಳಿಸಿ.